ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ನಿಮಗೆ ಕುರಶನಿಯಿಂದ ತಂಬುಳಿ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಇದನ್ನ ನಾನಾ ನಮೂನಿ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಆದ್ರೆ ನಾನು ನಿಮ್ಗೆ ಇವತ್ತು ಭಾಳ ಸರಳವಾದ ವಿಧಾನದಲ್ಲಿ ಭಾಳ ರುಚಿಯಾಗಿರೋದು. ಎಂಥ ಚೆನ್ನಾಗಿರುತ್ತೆ ಅಂತೆ ಅಂದರೆ ಸುಮ್ಮನೆ ಬೊಗಸೆಗೆ ತಗೊಂಡು ಬಾಯಿಗೆ ಒಯ್ಕೊಂಬನೆ ಅನ್ನಂಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನೀವು ಇದನ್ನ ಊಟ ಮಾಡಿರಿ ಮುದ್ದೆ ಜೊತೆಗೆ ಹೊಟ್ಟೆ ಅಂತೂ ಎಂಥ ನಿರುಮ್ಮಳಾಗುತ್ತೆ ಅಂತೀರಾ. ಅಪ್ಪಾ ಸ್ವಾಮಿ ನಮ್ಮಪ್ಪನೇ ಮಾರಾಗಿತ್ತು ನಮ್ಮವ್ವ. ಭಾಳ ದಿನ ಆದಮೇಲೆ ಒಳ್ಳೆ ಊಟ ಕೊಟ್ಟೆ ಅಂತೇಳಿ ಹಾಂ ಸ್ವಲ್ಪ ಮಕ್ಕಂಬತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ಒಂಥರ ಏನೋ ಮನಸ್ಸು ನಿರಾಳ, ಹೊಟ್ಟೆ ನಿರಂಬಳಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನೀವಿದನ್ನ ಯಾವಾಗಾರ ಒಂದ್ಸತಿ ಮಾಡ್ಕೊಂಡು ಊಟ ಮಾಡಿರಿ ನೀವೇ ಹೇಳ್ತೀರಾ ಎಂಥ ಚೆನ್ನಾಗಿತ್ತು ಅಂತೇಳಿ. ಇದು ಭಾಳ ಹಳೆಯ ರೆಸಿಪಿ ಇದು. ಆಯಿತಾ? ಇತ್ತೀಚೆಗಂತೂ ಕಡಿಮೆ ಆಗೈತೆ. ಸಾಮಾನ್ಯ ಬೇಸಿಗೆ ಕಾಲದಾಗ ಮಾಡ್ತಾರೆ. ಆದರೆ ಕುರೇಶನ್ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ. ಇವಾಗ್ಲೂ ತಿನ್ಬೋದು. ಚಳಿಗಾಲದಲ್ಲೂ ಏನು ತೊಂದರೆ ಇಲ್ಲ ನಡೆಯುತ್ತೆ. ಏನು ಇದಾಗೋದಿಲ್ಲ. ಹಾಗಾಗಿ ಇದನ್ನ ನಾನು ಭಾಳ ನಾನು ಏನೇನು ಅಳತೆ ತೋರಿಸಿದ್ದೀನಿ ಅಷ್ಟೇ ಅಳತೆ ತಗೊಂಡು ಹಂಗೆ ಮಾಡಿರಿ ಭಾಳ ಚೆನ್ನಾಗಿ ಬರುತ್ತೆ. ಬಿಸಿ ಅನ್ನಕ್ಕೆ, ಬಿಸಿ ಮುದ್ದೆಗೆ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ. ಇದು ಕುದಿಸಿ ಮಾಡೋ ಸಾರಲ್ಲ ಇದು. ಹಸಿ ತಂಬುಳಿ ಅಂತಲೇ ಕರಿತೀವಿ. ಗೊತ್ತಾಯ್ತಾ? ನಾವು ತೀರಾ ಹಳೆ ಅಡುಗೆಗಳನ್ನ ತೀರಾ ಮರಿಬಾರ್ದು. ಅವಾಗವಾಗ ಮಾಡ್ಕೊಂಡು ತಿಂತಿರ್ಬೇಕು. ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನಾವೇನು ಹಾಳು ಮೂಳು ತಿಂದು ಗ್ಯಾಸ್ಟ್ರಿಕ್ಕು ಅದು ಇದು ಅಂತ ಏನೇನೋ ಇದು ಅಂದ್ಕೊಂಡು ಆಗಿರ್ತವೆ. ಇಂಥವೆಲ್ಲ ಅವಾಗವಾಗ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದೇ. ಬರೀ ಇದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಂತೆ. ಇವಾಗ ಮೊದಲಿಗೆ ಒಂದು ಬಾಣಲಿ ಇಟ್ಟು ಒಲೆ ಮೇಲೆ 1, 2, 3, 4, 5 ಇದೇ ಚಮಚದಲ್ಲಿ ನಾನು ಇವತ್ತು ಅಳತೆ ತೋರಿಸೋದು. ಇನ್ನೇನು ಇಂಥ ಚಮಚಗಳೆಲ್ಲರ ಮನೆಗೆ ಇದ್ದೇ ಇರ್ತವೆ. ಹಾಗಾಗಿ ನಿಮಗೆ ಅನುಕೂಲ ಆಗುತ್ತೆ ಅಂತೇಳಿ ಇದರಲ್ಲೇ ಅಳತೆ ತೋರಿಸ್ತೀನಿ. ಒಂದು 5 ಚಮಚ ಕಡಲೆ ತಗೊಂಡಿದ್ದೀನಿ. ಕಡಲೆಕಾಳು ಇದನ್ನು ಸಣ್ಣೂರಿನಲ್ಲೇ ಚೆನ್ನಾಗಿ ಹುರಿಬೇಕು. ಉರಿನ ಸಣ್ಣದಾಗೆ ಇಡ್ರಿ. ಯಾಕಂದರೆ ಸೀದ್ಬಿಟ್ರೆ ಒಂಥರ ಅವು ಮತ್ತೆ ನೀರಲ್ಲಿ ಹಾಕಿ ನೆನೆ ಹೊಟ್ಟತ್ತು ಸಿಪ್ಪೆ ಬಿಟ್ಕೊಂಡ್ಬಿಡ್ತಾವೆ, ಒಂಥರ ಆಗಿಬಿಡುತ್ತೆ ತಂಬುಳಿನಲ್ಲಿ. ಹಾಗಾಗಿ ಸಣ್ಣ ಉರಿ ಇಟ್ಟು ಚೆನ್ನಾಗಿ ಒಂದೇ ಹದಕ್ಕೆ ಎಲ್ಲದನ್ನು ಚೆನ್ನಾಗಿ ಹುರಿಯೋ ಥರ ಹುರಿಬೇಕು. ನಾವು ಸಣ್ಣವರಿದ್ದಾಗ ಸಾಯಂಕಾಲದ ಏನಾರ ತಿನ್ಬೇಕು ಅಂತ ಅನ್ಸೋದಲ್ಲ, ಒಂಥರ ಸಾಯಂಕಾಲ ಆಗ್ತಿದ್ದಂಕಲ್ ಅದು ತಿನ್ಬೇಕು ಇದು ತಿನ್ಬೇಕು ಒಂಥರ ಬಾಯಿ ಮುಲ ಮುಲ ಅಂತಿರುತ್ತಲ್ಲ, ಆವಾಗ ಕಡಲೆಕಾಳು ಕಡಲೆಬೇಳೆನ ಹುರ್ಕೊಂಡು ತಿಂತಿದ್ವಿ ನಾವು. ಇಂಥ ಕಡಲೆಕಾಳು ಇಲ್ಲಾಂದರೆ ಕಡಲೆಬೇಳೆ ಇದರ ಬರ್ತಾವಲ್ಲ ಬೇಳೆ, ಅವನ್ನ ಎಂಥ ಚೆನ್ನಾಗಿರೋವು ಅಂತೀರ. ಅವೇ ಆವಾಗ ಕುರುಕ್ಲು ತಿಂಡಿ ಅಂತಂದರೆ ಅವೇ. ಎಲ್ಲಾರು ಒಂದೊಂದು ಹಿಂಗೆ ಒಂಚೂರು ಸಿಪ್ಪೆ ಬಿಡ್ತಾವೆ. ಹಿಂಗೆ ಇಷ್ಟು ಸಿಪ್ಪೆ ಬಿಟ್ಟರೆ ಸಾಕು. ಒಂದೆರಡು ಸಿಪ್ಪೆ ಬಿಟ್ಟರೆ ಸಾಕು. ನಾನೀಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಒಂದು ಯಾವ್ದಾರ ಸ್ಟೀಲಿನ ಪಾತ್ರೆ ತಗೊಳ್ಳಿ. ಸ್ಟೀಲಿಂದೇ ಅಂತಲ್ಲ, ಯಾವುದಾದ್ರೂ ಆಯಿತು. ಹೀಗೆ ಇವಾಗ ಇದಕ್ಕೆ ಒಂಚೂರು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ನೀರು ಹಾಕ್ತಾಯಿದ್ದೀನಿ, ತಣ್ಣೀರು. ಹಿಂಗೆ ಏನು ಹಾಕ್ಬೇಕು. ಉಪ್ಪು ಹಾಕಿದ್ದೀನಿ ಅಂದರೆ ನಿಮಗೆ ಉಪ್ಪು ಏನೋ ಜಾಸ್ತಿ ಆಯ್ತು ಅಂತ ಅನ್ನಿಸ್ಬೋದು. ಅದೇನು ಪೂರ್ತಿ ನಾವು ಇದು ತೆಗ್ದು ಹಾಕೋದಿಲ್ಲ. ಯಾಕಂದರೆ ಹೆಂಗೂ ತೊಳೆದಿರಲ್ಲ. ಒಂಚೂರು ಉಪ್ಪು ಹಾಕಿದರೆ ಅದಕ್ಕೊಂಚೂರು ಉಪ್ಪು ಹಿಡಿಯುತ್ತೆ ಒಂದು. ಆಮೇಲೆ ಅದರ ಮೇಲೆ ಏನಾದರೂ ಎತ್ತರದಾರ ಇದ್ದರೆ ಹೋಗುತ್ತೆ ಅಂತೇಳಿ. ಇದು ಬಿಸಿ ಇದು ಆಗ್ತದಂಕಲೇ ಇದಕ್ಕೆ ತಣ್ಣೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಸ್ರಿ. ನಿಮಗೆ ಮೆತ್ತಗೆ ಬೇಕು ಅನ್ನೋದಾದರೆ. ಇಲ್ಲ ಒಂಚೂರು ನಮಗೆ ಹಂಗೆ ಗರಿ ಗರಿ ಆಗಿರ್ಬೇಕಪ್ಪ ಹಂಗಂದರೆ ಕುರುಮನಾಗಿರ್ಬೇಕು ಅಂತಂದರೆ ಒಂದು 10 ನಿಮಿಷ ನೆನೆ ಹಾಕಿದ್ರೆ ಸಾಕಾಗುತ್ತೆ. ಇವಾಗ ಒಂದು ಸತಿ ಹಿಂಗೆ ಮಾಡಿ. ಇದ್ರ ಪಾಡಿಗೆ ಇದು ನೆಂದ್ಕೊಂಡ್ಲೆ. ಇವಾಗ ಮುಂದಿಂದು ತೋರಿಸ್ತೀನಿ ಬರ್ರಿ ಏನು ಮಾಡಬೇಕು ಅಂತ. ಇವಾಗ ನೋಡಿರಿ, ಇವು ಕುರೆಶನ್ನಿ ಅಂತ ಕರಿತೀವಿ ನಮ್ಮ ಕಡೆ. ನಮ್ಮ ದುರ್ಗ ದಾವಣಗೆರೆ ಕಡೆ ಕುರೆಸನ್ನಿ ಅಂತ ಕರೀತಾರೆ. ಇನ್ನೂ ಕೆಲ ಕಡೆ ಹುಚ್ಚೆಳ್ಳು ಗುರಾಳು ಅಂತಲೂ ಕರೀತಾರೆ. ಇಂಗ್ಲೀಷಲ್ಲಿ ಇದಕ್ಕೆ ನೈಜರ್ ಸೀಡ್ಸ್ ಅಂತ ಕರೀತಾರೆ, NIGER. ಇದು ನೀವು ಆನ್ಲೈನಲ್ಲಿ ಇದು ಸ್ಪೆಲ್ಲಿಂಗ್ ಹೊಡೆದ್ರಿ ಅಂತಂದರೆ ಸಿಗುತ್ತೆ. ಇವು ಸಾಮಾನ್ಯ ಆನ್ಲೈನಲ್ಲಿ ತರಿಸಿದ್ವಿ ಅಂತಂದರೆ ಕಲ್ಲು ಮಣ್ಣು ಏನೂ ಇರೋಲ್ಲ, ಕ್ಲೀನಾಗಿರುತ್ತೆ. ಆದರೂ ಒಂದು ಸತಿ ನೀವು ಹಂಗೆ ಒಂಚೂರು ಕಣ್ಣು ಸಣ್ಣಕ್ಕೆ ಮಾಡ್ಕೊಂಡು ನೋಡಿ ಹುರಿಬೇಕಾಗತ್ತೆ. ನಾನಿಲ್ಲಿ ಎಷ್ಟು ಚಮಚ ಕುರೆಶನಿ ತಗೋತೀನಿ ಅಂದರೆ 1, 2, 3, 4 ಚಮಚ ತಗೊಂಡಿದ್ದೀನಿ. ನಾನು ಯಾವ ಒಂದು ಚಮಚದಲ್ಲಿ ಕಡಲೆಕಾಳು ತಗೊಂಡಿದ್ದೀನೋ ಅದೇ ಚಮಚದಲ್ಲಿ ಒಂದು 4 ಚಮಚ ಕುರೆಶನಿ ತಗೊಂಡಿದ್ದೀನಿ. ಇದನ್ನು ಅಷ್ಟೇ ಸಣ್ಣೂರಿನಲ್ಲಿ ಚೆನ್ನಾಗಿ ಹುರಿಬೇಕು. ಸೀಯಿಸಬಾರ್ದು. ಸೀಯಿಸಿದ್ರೆ ಏನಾಗುತ್ತೆ, ಒಂದು ಸ್ವಲ್ಪ ಕರಗಾಗುತ್ತೆ ತಂಬುಳಿ. ಹಂಗಾಗಿ ಸೀಯಿಸ್ದಂಗೆ ಹಿಂಗೆ ಕೈ ಬಿಡ್ದಂಗೆ ಗೂರಾಡಿಕೆ ಅಂತಲೇ ಹುರಿಬೇಕು.
ಇವು ಭಾಳ ಸಣ್ಣಕ್ಕಿರ್ತಾವಲ್ಲ, ಸೀದ್ ಬಿಡ್ತಾವೆ ಗಾಢ ಒಂಚೂರು ಹತ್ತಿತ್ತು ನಾವು ಒಂಚೂರು ಮತ್ತಿ ಮರ್ತು ನಿಂತ್ವಿ ಅಂತಂದರೆ ಸೀದ್ ಬಗ್ಗ ಬಿಡ್ತವೆ. ಅಷ್ಟೇ ಹುರಿತಾ ಹುರಿತಾ ಇದ್ರ ಘಮ ಮೂಗಿಗೆ ಬಡಿಯುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು. ಒಂದೊಂದು ಹಿಂಗೆ ಚಿಟಪಟ ಸಿಡಿತವೆ, ಕೇಳಿಸ್ತೈತಾ? ಅಲ್ಲಿವರೆಗೂ ಹುರಿದ್ವಿ ಅಂದರೆ ಸಾಕು. ನಾನು ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ಇದರೆಲ್ಲ ಬಿಟ್ಟರೆ ಬಾಣಲಿ ಕಾವಿಗೆ ಕೆಳಗಿರೋ ಒಂಥರ ಮತ್ತೆ ಸೀದ್ ಬಿಡ್ತವೆ. ಹಾಗಾಗಿ ಒಂದು ಪ್ಲೇಟಿಗೆ ತಗೊತೀನಿ. ಪ್ಲೇಟಿಗೆ ತಗೊಂಡು ಪೂರ್ತಿ ತಣ್ಣಗೆ ಹಾಕ್ಬಿಡ್ತೀನಿ. ನೋಡಿ, ಹಿಂಗೆ ಒಂಚೂರು ಹುರಿತಾ ಒಂಚೂರು ಇದ್ರ ಬಣ್ಣ ಒಂಚೂರು ತಿಳಿ ಆಗುತ್ತೆ ನೋಡಿ. ಫಸ್ಟಿಗೆ ಕರ್ರಗಿರ್ತವ, ಹುರಿತಾ ಒಂಚೂರು ತಿಳಿ ಆಗ್ತವೆ, ಅಲ್ಲಿವರೆಗೂ ಹುರ್ಕೋಬೇಕು. ಇದನ್ನ ಪೂರ್ತಿ ತಣ್ಣಗೆ ಹಾಕ್ಬಿಡ್ಬೇಕು. ಇವಾಗ ಅದೇ ಬಾಣಲಿಗೆ ಒಂದು 2 ಹನಿ ಎಣ್ಣೆ ಹಾಕಿ, ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿಕಾಯಿ. ನೀವು ಹಸಿಮೆಣ್ಸಿಕಾಯಿ ತಿನ್ನಲ್ಲ ಅನ್ನೋದಾದರೆ ಇದೇ ಜಾಗದಾಗೆ ಒಣಮೆಣ್ಸಿಕಾಯಿ ತೊಗೋಬೋದು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಒಣಮೆಣ್ಸಿಕಾಯಿ ತೊಗೋಬೋದು. ನಾನಿಲ್ಲಿ ಹಸಿಮೆಣ್ಸಿಕಾಯಿ ತಗೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ. ಒಂದಿಷ್ಟು ಹುರಿದ್ರೆ ಸಾಕು. ಈಗ ಹುರಿದಿದ್ನಲ್ಲ ಕುರೇಶನ್, ಅವನ್ನ ಮಿಕ್ಸಿ ಜಾರಿ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಏನೇನು ಹಾಕಬೇಕು ಅಂತೇಳಿ ತೋರಿಸ್ತೀನಿ ಬರ್ರಿ. ನೋಡಿರಿ, ಒಣ ಕೊಬ್ಬರಿನ ತುರಿದಿದ್ದೀನಿ. ಇದರಲ್ಲಿ ಅದೇ ಚಮಚದಲ್ಲಿ ನಾನೇನು ಅಳತೆ ತೋರಿಸಿದ್ದೆ ಅದರಲ್ಲೇ ಒಂದು 3 ಚಮಚ ಕೊಬ್ಬರಿ ತುರಿ ಹಾಕ್ರಿ. 1 2 3 ನಡೆಯುತ್ತೆ. ಒಂದು 3-4 ಚಮಚ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. 3 ಚಮಚ ನಾನಿಲ್ಲಿ 3 ಚಮಚ ತಗೊಂಡಿದ್ದೀನಿ. ಕುರೇಶನಿ ಹಾಕಿದೆ, ಒಣ ಕೊಬ್ಬರಿ ತುರಿ ಹಾಕಿದೆ ಒಂದು 3 ಚಮಚ. ಆಮೇಲೆ ಇಲ್ಲಿ ಹಸಿಮೆಣ್ಸಿಕಾಯಿ ಹುರಿದು ಇಟ್ಕೊಂಡಿದ್ನಲ್ಲ ಎಣ್ಣೆ ಹಾಕಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಂಗೆ ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದೇ ಅಳತೆ ಚಮಚದಲ್ಲಿ 1 ಚಮಚ ಜೀರಿಗೆ. ಆಮೇಲೆ ಸ್ವಲ್ಪ ಬೆಲ್ಲ ಇದಕ್ಕೆ ಹಾಕಲೇಬೇಕು. ಒಂದಿಷ್ಟಾದರೆ ಬೆಲ್ಲ ಹಾಕ್ಬೇಕು. ನಿಮ್ಗೆ ತೀರಾ ಬೆಲ್ಲ ಇಷ್ಟ ಆಗಲ್ಲ ಅಂದರೆ ಒಂಚೂರು ಹಾಕ್ರಿ, ತೀರಾ ಅಪ್ಪುಟ್ಟು ಹಾಕ್ದಂಗೆ ಇರಬೇಡ್ರಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು. ನಿಮ್ಗೆ ಇಲ್ಲೇನಾದ್ರೂ ನಮ್ಗೆ ಚೂರು ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋದಾದರೆ ನೀವು ಬೇಕಾದ್ರೆ ಹುಣಸೆಹಣ್ಣು ನೆನೆಸಿ ಕೊನೆಗೆ ಎಷ್ಟು ಬೇಕಷ್ಟು ಹುಳಿ ಹಿಂಡ್ಬೋದು, ಏನು ತೊಂದರೆ ಇಲ್ಲ. ನಾನು ಇದ್ರ ಜೊತೆಗೆ ಹಾಕತ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನಾನೇನು ಮಾಡ್ತೀನಿ ಅಂತಂದರೆ ಒಂಚೂರು ನುಣ್ಣು ರುಬ್ಕೊಂಡು ಕೊನೆಗೆ ಹಾಕಿರ್ತೀನಿ. ಇದನ್ನ ರುಬ್ಕೊಬರ್ತೀನಿ. ಕಲ್ಲುಪ್ಪು ಬಳಸ್ತಾ ಇದ್ದೀರಾ ಅಂತಂದರೆ ಇಲ್ಲೇ ಇದ್ರ ಜೊತೆಗೆ ಒಂಚೂರು ಉಪ್ಪು ಹಾಕ್ಕೋಬೋದು, ಕಲ್ಲುಪ್ಪನ್ನ. ಆಮೇಲೆ ಉಪ್ಪು ಕಡಿಮೆ ಅನ್ನಿಸ್ತು ಅಂದರೆ ಪುಡಿ ಉಪ್ಪು ಹಾಕ್ಕೊಂಡು ಸರಿ ಮಾಡ್ಕೋಬೋದು. ನೋಡಿರಿ, ಇಷ್ಟು ರುಬ್ಬಿದೆ. ನಿಮಗೆ ಬೇಕು ಅನ್ನೋದಾದರೆ ಈ ಕುರೇಶನಿಲಿ ಇದು ಕುಸುಮೆ ಹಾಲು ತೆಗಿತೀವಲ್ಲ, ಹಂಗೂ ಹಾಲು ತೆಗೆದು ಬರೀ ಕುರೇಶನಿ ಹಾಲಲ್ಲೂ ಮಾಡ್ಬೋದು ಇದನ್ನ. ಅದ್ರ ತೀರ ಅದು ನಿಮಗೆ ಮತ್ತೆ ಅದೊಂಥರ ತ್ರಾಸು ಅನ್ನಿಸ್ಬಿಡುತ್ತೆ. ಹಂಗಾಗಿ ಹಿಂಗೆ ಮಾಡೋದೇ ಒಳ್ಳೆಯದು. ಕುರೇಶನಿ ಸಿಪ್ಪೆ ಸಮೇತ ತಿಂದ್ರೂ ಆರೋಗ್ಯಕ್ಕೆ ಒಳ್ಳೆಯದೇ. ಹಂಗಾಗಿ ಹಿಂಗೆ ಮಾಡೋದು ಅನುಕೂಲ. ಒಂಚೂರು ಇಷ್ಟು ರುಬ್ಬಿದ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದು 2 ಸತಿ ಹಿಂಗೆ ಗರ್ರಣಿಸ್ಕೊಬರುತ್ತೆ. ಹಿಂಗೆ ಆದಷ್ಟು ನುಣ್ಣಿಗೆ ರುಬ್ಬ್ರಿ. ತೀರಾ ಇದು ತರ್ತರಿಯಾಗಿದ್ದರೆ ತಿನ್ಬೇಕಾರೆ ಅಸಲ್ಲ. ಕುರೇಶನ್ ಇದು ಸಿಪ್ಪೆ ಇರುತ್ತಲ್ಲ ಅದು. ಹಂಗಾಗಿ ಒಂದಿಷ್ಟು ನುಣ್ಣು ರುಬ್ಕೊಳ್ರಿ, ಚೆನ್ನಾಗಿ ಬರುತ್ತೆ. ಗೊತ್ತಾಯ್ತಾ? ಒಂದಿಷ್ಟು ಇಲ್ಲಿ ಕಡಲೆ ಕಾಳು ನೆನೆಸಿದ್ವಲ್ಲ, ಇವಾಗ ಒಂದು ಸತಿ ಹಿಂಗೆ ಅಂದ್ಬಿಟ್ಟು ನೀರು ಬಸಿರಿ. ಆಯಿತಾ? ಇದೇ ನೀರಿಗೆ ಹಾಕ್ಬೇಡ್ರಿ. ಈ ನೀರು ತೆಗೆದ್ಬಿಟ್ಟು ಈ ರುಬ್ಬಿರೋ ಕಡಲೆಕಾಳಿಗೆ ಹಾಕೋಣ. ಇವಾಗ ಇದನ್ನು ಇದಕ್ಕೆ ಹಾಕ್ರಿ. ತೀರಾ ತೆಳ್ಳಗೆ ಮಾಡಬೇಡ್ರಿ, ತೀರಾ ಗಟ್ಟಿಗೂ ಬೇಡ, ಒಂದು ಅವಣಿಗಿರಲಿ. ಹಿಂಗೊಂದ್ಸತಿ ಗೂರಾಡ್ರಿ. ಗಟ್ಟಿಗೈತೆ, ನಿಮಗೆ ಸ್ವಲ್ಪ ನೀರು ಹಾಕೊಂಡು ತೆಳ್ಳಗೆ ಮಾಡ್ಕೋಬೇಕು. ಇದನ್ನು ಇದು ಕುದಿಸೋದಲ್ಲ, ಇದು ತಂಬುಳಿ ಅಂತ ಕರಿತೀವಿ. ಕೆಲವರು ಹುಣಸೆ ಹುಳಿ ಅಂತಲೂ ಕರೀತಾರೆ. ಇದಕ್ಕೆ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಇದನ್ನ ಕುದಿಸಂಗಿಲ್ಲ, ಇಷ್ಟೇ. ಇದು ಹಸಿ ತಂಬುಳಿ ಅಂತೇಳಿದು. ಸಾಮಾನ್ಯ ಬೇಸಿಗೆ ಕಾಲದಲ್ಲಿ ಮಾಡ್ತಾರೆ ಜಾಸ್ತಿ, ಏನು ತೊಂದರೆ ಇಲ್ಲ. ಈ ಚಳಿಗಾಲದಾಗೂ ತಿನ್ಬೋದು, ಏನಾಗಲ್ಲ. ಇದಕ್ಕೊಂಚೂರು ಒಗ್ಗರಣೆ ಕೊಡಬೇಕು. ಇವಾಗ ಬರೀ ಈಗಲೇ ಒಗ್ಗರಣೆ ಕೊಡೋದಕ್ಕೂ ಮುಂಚೆ ಒಂದ್ಸತಿ ರುಚಿ ನೋಡ್ರಿ, ಎಂಥ ಚೆನ್ನಾಗಿರುತ್ತೆ ಅಂತೀರ. ಮಾಮೂಲಿ ಒಗ್ಗರಣೆ ನಿಮಗೆ ಗೊತ್ತೇ ಇತ್ತಲ್ಲ. ಒಂದು ತೊಟ್ಟು ಎಣ್ಣೆ ಹಾಕಿ
ಒಂದು 4 ಕಾಳು ಸಾಸಿವೆ ಕಾಳು ಹಾಕ್ರಿ. ಸಾಸಿವೆ ಚಿಟಪಟ ಅಂದಮೇಲೆ ಒಂದು 4 ಕಾಳು ಜೀರಿಗೆ ಹಾಕ್ರಿ. ಆಮೇಲಿಂದ ಒಂದು ಈರುಳ್ಳಿನ ಹಂಗೆ ದೊಡ್ಡ ದೊಡ್ಡಕ್ಕೆ ಹೆಚ್ಚಿ ಇದಕ್ಕೆ ಹಾಕ್ರಿ. ಈರುಳ್ಳಿನ ಭಾಳ ಹೊತ್ತು ತನಕ ಬೇಯಬೇಕು ಅಂತಿಲ್ಲ, 1 ನಿಮಿಷ ಸಾಕು. ಇದರಲ್ಲಿ ಕೊನೆಗೆ ಒಂದು ಕರ್ಬೇವಿನ ಸೊಪ್ಪು ಹಾಕಿ. ಇಷ್ಟೇ. ಈರುಳ್ಳಿ ಸರಿಯಾಗಿ 1 ನಿಮಿಷ ಅಂದರೆ ಒಂದು 60 ಸೆಕೆಂಡು ಸಣ್ಣೂರಿನಲ್ಲಿ ಹಿಂಗೆ ಮಾಗಿದ್ರೆ ಸಾಕು, ಜಾಸ್ತಿ ಬೇಯಬಾರ್ದು. ಇವೂ ಹಸಿ ಹಸಿ ಇದ್ದರೆ ತಂಬುಳಿ ಚಂದ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಈ ಒಗ್ಗರಣೆ ಇದಕ್ಕೆ ಹಾಕ್ರಿ ಅಷ್ಟೇ. ಇಷ್ಟು ಹಾಕಿದ್ರಿ ಅಂತಂದರೆ ತಂಬುಳಿ ಆಗೇ ಹೋಯ್ತು, ಆಯಿತಾ. ತೀರಾ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಒಂಚೂರು ಗಟ್ಟಿಗಿದ್ರೇ ಚೆನ್ನಾಗಿ ಬಿಸಿ ಮುದ್ದೆ ಬಿಸಿ ಅನ್ನಕ್ಕೆಲ್ಲ ಭಾಳ ಚೆನ್ನಾಗಿರುತ್ತೆ. ಒಂಚೂರು ಏನಾರು ಉಳಿತಪ್ಪ ಅಂತಂದರೆ ಮತ್ತೇನು ಕುದ್ಸಕ್ಕೆ ಹೋಗ್ಬೇಡ್ರಿ, ತೀರಾ ಫ್ರಿಜ್ನಾಗ ಇಟ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ತಿನ್ನಿರಿ ಅಷ್ಟೇ. ಇಷ್ಟು ಮಾಡಿದ್ರಿ ಅಂತಂದರೆ ಎಂಥ ಒಳ್ಳೆ ತಂಬುಳಿ ರೆಡಿ ಆಯಿತು ಅಂತೀರ. ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿರಿ, ಭಾಳ ಇಷ್ಟಪಡ್ತೀರ ಇದು. ಆಮೇಲೆ ಕಡಲೆಕಾಳು ನುರಿ ಎಲ್ಲ ನಮಗೆ ಭಾಳ ಗಟ್ಟಿಗಿರ್ತವೆ ಅನ್ನೋರು ಭಾಳ ಹೊತ್ತು ನೆನಾಕ್ರಿ ಅಷ್ಟೇ. 1 ಗಂಟೆ ಹಂಗೆ ನೆನಾಕಿರಿ ಅಂತಂದರೆ ಇನ್ನೂ ಮೆತ್ತಗಾಗಿರ್ತವೆ, ತೀರಾ ತಿನ್ಬೋದು, ಏನಾಗಲ್ಲ ಅವಾಗ. ಇವಾಗ ನೋಡಿರಿ, ಉಪ್ಪು ಹುಳಿ ಖಾರ ನೋಡಿಕೊಂಡು, ಇನ್ನೂ ಖಾರ ಅಂತಂದರೆ ಮತ್ತೆ ಮೆಣಸಿನ್ಕಾಯಿ ರುಬ್ಬ ಹಾಕೋಕ್ಕಲ್ಲ, ಉಪ್ಪು ಹುಳಿ ನೋಡ್ಕೊಳ್ರಿ. ತೀರೊಂಚೂರು ಮೇಲೆ ಬೆಲ್ಲನೂ ಹಾಕ್ಬೇಕು. ಇದಕ್ಕೆ ಬೆಲ್ಲ ಹಾಕಿದ್ರೇ ರುಚಿ, ಗೊತ್ತಾಯ್ತಾ. ನನಗೆ ಈ ಒಂದು ಇದಕ್ಕೆ ಇದ್ದರೆ, ಈ ಒಂದು ಹದಕ್ಕಿದ್ರೆ ಚೆಂದ, ಹಂಗಾಗಿ ಇಷ್ಟೇ ಮಾಡ್ಕೊತಾ ಇದ್ದೀನಿ. ಇದಕ್ಕಿಂತ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ತೀರಾ ಕಣ್ಣೀರಂಗೆ ಹರಿತಿತ್ತು ಅಂದರೆ ಚೆನ್ನಾಗಿರಲ್ಲ, ರುಚಿಸಲ್ಲ ಸಾರು ಇದು, ಅಂದರೆ ತಂಬುಳಿ ಅಷ್ಟೇ. ಇನ್ನೊಂದು ಇಷ್ಟು ಮಾಡಿರಿ ಅಂತ ಮುಗೀತು. ನಿಮಗೆ ಯಾರು ಇದು ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಹೇಳ್ರಿ. ಸರಿ ಆಯ್ತು, ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.